ಯಜಮಾನ್ರು ಇವತ್ತು ಸೀರೆ ಕೊಡ್ಸಕ್ ಕರ್ಕೊಂಡು ಹೋಗ್ತಿದ್ದಾರೆ. ಲಕ್ಷ್ಮೀ ದೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಯಾವ್ದು ಅಂತ ಕನ್ಫ್ಯೂಸ್ ಆಗ್ತಿದೆ. ಮಿರ್ಚಿ ಬಜ್ಜಿ ಅಂಡ್ ಚಾಯ್. ನಮ್ಮಮ್ಮ ಕೇಳ್ತಿದ್ರು ತುಮಕೂರಲ್ಲಿ ಎಲ್ಲೇ ಸಿಕ್ತು ನಿಂಗೆ ಅಮೆರಿಕಾದಲ್ಲಿ ಅಂತ. ಲೆಹಂಗಾಸ್ ನೋಡಿ ಎಷ್ಟು ಮಸ್ತ್ ಅದಾವ. ಚಾಪಿ ನಮ್ಮ ಬೆಂಗಳೂರು ಹುಡುಗಿ ಮತ್ತೆ ಮೇಡ್ ಇನ್ ಇಂಡಿಯಾ. ನಾನು ಆಲ್ಮೋಸ್ಟ್ ಚಿಕ್ಕಪೇಟೆಯಿಂದ ತಂದಿದ್ದೀನಿ. ನೋಡಲಿ ಪಂಚಿ ನೈಸ್. ಹೇ ಗಾಯ್ಸ್, ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 Tickets Anywhere. ನಮ್ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು. ನಾವು USA ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀವಿ. ನಮ್ ಪ್ರೀವಿಯಸ್ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರಬಹುದು. ನಾವು ಟ್ರಾವೆಲ್ ವ್ಲಾಗ್ಸ್, ಫುಡ್ ವ್ಲಾಗ್ಸ್ ಅಂಡ್ ಅಮೆರಿಕಾದ ಎಕ್ಸ್ಪೀರಿಯನ್ಸಸ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀವಿ. ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಯಜಮಾನ್ರು ಇವತ್ತು ಎಲ್ಲಿ ಹೊಂಟಿವಿ ಸೀರೆ ಕೊಡ್ಸಕ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಇದೆ. ಹುಡುಗಿಯರಿಗಂತೂ ಈ ಹಬ್ಬ ತುಂಬಾನೇ ಇಷ್ಟ ಅನ್ಕೊಂತೀನಿ. ಏನು ಸಿಗಂಗಿಲ್ಲ ನಿಮಗ ಸಿಕ್ತದಲ್ಲ ಪಾಕೆಟ್ ಖಾಲಿ ಅಂತ. ನಾವು ಪ್ರತಿ ವರ್ಷ ಹಬ್ಬಕ್ಕೆ ಅಂತಾನೆ ಇಂಡಿಯಾಗ ಹೋದಾಗ ಶಾಪಿಂಗ್ ಮಾಡ್ಕೊಂಡ್ ತರ್ತೀವಿ ಇಬ್ರಿಗೂನು. ನನಗ್ ಸೀರೆ ಆಗಿರ್ಬೋದು ಅಥವಾ ಇವನಿಗೆ ಕುರ್ತಾ ಪೈಜಾಮ ಆಗಿರ್ಬೋದು, ಬಳೆಗಳು, ಜ್ಯುವೆಲ್ರಿ ಸೆಟ್ ಎಲ್ಲ ಇಂಡಿಯಾ ಇಂದಾನೆ ತರೋದು. ನಾವು ಆಲ್ಮೋಸ್ಟ್ 10 years ಆಗಿದೆ ಬಂದು. ಯಾವತ್ತು USA ನಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿಲ್ಲ. ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ನಾವು ಯಾವತ್ತೂ ತಗೊಂಡಿರ್ಲಿಲ್ಲ. ಬಟ್ ಇವಾಗೆಲ್ಲ ತುಂಬಾನೇ ಇಂಡಿಯನ್ ಕ್ಲೋಥಿಂಗ್ ಮತ್ತೆ ಜ್ಯುವೆಲ್ರಿ ಸ್ಟೋರ್ ಸಿಕ್ಕಾಪಟ್ಟೆ ಆಗಿದೆ. ಎಸ್ಪೆಷಲಿ ಟೆಕ್ಸಸ್ ಅಲ್ಲಿ ತುಂಬಾನೇ ಶಾಪ್ಸ್ ಆಗಿದಾವೆ. ಈ ಸತಿ ಇಂಡಿಯಾಗ ಹೋಗಕ್ ಆಗಿಲ್ಲ ನಮಗೆ, ಸೊ ಇಲ್ಲೇ ಹೋಗಿ ಸ್ಯಾರಿ ಶಾಪಿಂಗ್ ಮಾಡ್ತಿದೀವಿ. ಅಮೆರಿಕಾದಲ್ಲೆಲ್ಲ ಸ್ಯಾರಿ ಅಂಗಡಿ ಹೇಗಿರುತ್ತೆ, ಜ್ಯುವೆಲ್ರಿ ಸ್ಟೋರ್ ಹೇಗಿರುತ್ತೆ ಅಂಡ್ ಹಬ್ಬದ ಶಾಪಿಂಗ್ ಹೇಗ್ ಮಾಡ್ತೀವಿ ಅಂತ ಈ ವ್ಲಾಗ್ ಅಲ್ಲಿ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ. ಸೊ ಬನ್ನಿ ನಮ್ ಜೊತೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡಕ್ ಹೋಗೋಣ. ಲೆಟ್ಸ್ ಗೋ ಚನ್ನು. ಲೆಟ್ಸ್ ಗೋ. ಮೋಸ್ಟ್ಲಿ ಶಾಕ್ ಆಗ್ತಾರೆ ಜನ, ಇಲ್ಲಿ ಏನೇನ್ ಸಿಗ್ತಾವ ಅಲ್ಲ, ಎಲ್ಲಾರು ಸಿಗ್ತಾವ. ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ನಮ್ಮ ಮನೆಯಿಂದ ಒಂದ್ 5 ನಿಮಿಷ ಅಷ್ಟೇ ಆಗಿದ್ದು. ನೋಡಿ ಇಲ್ಲೆಲ್ಲ ಗ್ರಾಸರಿ ಸ್ಟೋರ್ಸು, ಜಿಮ್, ನಮ್ದು ಇಂಡಿಯನ್ ಗ್ರಾಸರಿ ಸ್ಟೋರು, ಸಲೂನು, ಏನೇನೋ ಇದೆ ಇಲ್ಲಿ. ಪ್ರತಿಯೊಂದು ಏರಿಯಾನಲ್ಲಿ ನಮ್ ಕಡೆ ಇಂಡಿಯನ್ ಅಲ್ಲಿ ಹೇಗೆ ಒಂದು ಗ್ರಾಸರಿ ಸ್ಟೋರ್ ಆಗಿರ್ಬೋದು, ಮೆಡಿಕಲ್ ಶಾಪ್ ಆಗಿರ್ಬೋದು, ಅದೇ ರೀತಿ ಇಲ್ಲೂ ಕೂಡ. ಅಂದ್ರೆ ಏನಂದ್ರೆ ರೋಡಿಗೆ ಹತ್ತಿಗಿರಲ್ಲ, ಒಳಗಡೆ ಇರ್ತವೆ. ಪಾರ್ಕಿಂಗ್ ಸ್ಪೇಸ್ ಎಲ್ಲ ಇರುತ್ತೆ ಅಂಡ್ ಒಳಗಡೆ ಇರುತ್ತೆ ಸ್ಟೋರ್ಸ್ ಎಲ್ಲ. ನಾವಿರೋದು ಟೆಕ್ಸಸ್ ಸ್ಟೇಟ್ ಅಲ್ಲಿ. ಆಗಸ್ಟ್ ತಿಂಗಳು ಇನ್ನ ಮಠ ಬಿಸಿಲಿದೆ ಇಲ್ಲಿ. ಐ ನೋ ಇಂಡಿಯಾನಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಮಳೆ ಶುರು ಆಗಿದೆ ಆಲ್ಮೋಸ್ಟ್ 2 weeks ಇಂದ. ಬಟ್ ಇಲ್ಲಿ ಇನ್ನ ರಣ ಬಿಸಿಲು. ಆಲ್ಮೋಸ್ಟ್ 37-38 degrees ಇದೆ. ಇನ್ನ ಸೆಪ್ಟೆಂಬರ್ ಬಂದಾದ್ಮೇಲೆ ಸ್ವಲ್ಪ ವೆದರ್ ತಣ್ಣಗಾಗಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇಲ್ಲಿ ಸಮ್ಮರ್ ಸೀಸನ್ ಇನ್ನ. ಇನ್ಫ್ಯಾಕ್ಟ್ ಸಮ್ಮರ್ ಹಾಲಿಡೇಸ್ ಮುಗ್ದು ಲಾಸ್ಟ್ ವೀಕ್ ಇನ್ನು ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ. ಸೊ ಸೀಸನ್ಸ್ ಎಷ್ಟು ಬೇರೆ ನೋಡಿ. ನಾವು ರಣ ಬಿಸಿಲಲ್ಲಿ ಇವಾಗ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ನಾವು ಇವತ್ತು ಹೋಗ್ತಿರೋ ಸ್ಯಾರಿ ಶಾಪ್, ಸ್ಯಾರಿ ಅಂಗಡಿ ಏನಿದೆ ಅಲ್ಲ, ಕರ್ನಾಟಕದಲ್ಲೂ ಇದೆ. ಎನಿ ಗೆಸ್ಸಸ್? ಯಾರ ಗೆಸ್ ಮಾಡ್ತೀರಾ ಯಾವ ಅಂಗಡಿಗೆ ಹೋಗ್ತಿದೀವಿ ಅಂತ? ಯೂಶಲಿ ನಾನು ಇಂಡಿಯಾಗ್ ಬಂದಾಗ ತುಮಕೂರಲ್ಲಿ NS ಸಿಲ್ಕ್ಸ್ ಅಲ್ಲಿ ತಗೊಂತೇನೆ. ಹುಬ್ಳಿನಲ್ಲಿ ಹೋದಾಗ ಗಂಗಾವತಿ ಸಿಲ್ಕ್ ಅಂಡ್ ಸ್ಯಾರಿ ಅಲ್ಲಿ ಶಾಪಿಂಗ್ ಮಾಡ್ತೀವಿ. ಬೆಂಗಳೂರಲ್ಲಿ ಸುದರ್ಶನ್ ಸಿಲ್ಕ್, ನಮ್ಮ ಅಂಗಡಿ ಸಿಲ್ಕ್, ನಾನು ತುಂಬಾನೇ ರೇಷ್ಮೆ ಸೀರೆ ತಗೊಂಡಿದ್ದೆ. ಇನ್ಫ್ಯಾಕ್ಟ್ ನನ್ನ ಮದ್ವೆ ಶಾಪಿಂಗ್ ಎಲ್ಲ ನಾನ್ ಬೆಂಗಳೂರಲ್ಲೇ ಮಾಡಿರೋದು. ನಮ್ ತರಕಾರಿ ಅಂಗಡಿ ಪಕ್ಕನೇ ಇದೆ. ಇದು ಸೀರೆ ಅಂಗಡಿ ನಾವು ನೋಡೇ ಇಲ್ವಾ ಇಷ್ಟ ದಿವಸ? ಸ್ವಲ್ಪ ದೂರ ಇದೆ, ಸ್ವಲ್ಪ ಆ ಕಡೆ ಇದೆ. ಈ ಸೈಡ್ ಬಂದಿಲ್ಲ ನಾವು. ಓಕೆ, ಬಟ್ಟೆ ಅಂಗಡಿಗಳು ಅದಾವ. ನಾವು ಶಾಕ್ ಆಗ್ಬಿಟ್ವಿ. ನಾವ್ ಇಲ್ಲೇ ನಾವು ಬರೋದು ಯಾವಾಗ್ಲೂ. ಏನೇನಿದೆ, ಹೇಗೆ ಅಂಗಡಿಗಳು ಇದಾವಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿದೆ. ಐ ಡೋಂಟ್ ನೋ ಒಳಗಡೆ ವ್ಲಾಗಿಂಗ್ ಮಾಡ್ತೀನಿ ನಾನು ಅಂತ. ಫಸ್ಟ್ ಟೈಮ್ ಈ ತರ ಅಷ್ಟು ಅಂದ್ರೆ ಶಾಪ್ ಒಳಗಡೆ, ರೆಸ್ಟೋರೆಂಟ್ಸ್ ಅಲ್ಲಿ ಮಾಡಿ ರೂಢಿ ಇದೆ ನನಗೆ. ಬಟ್ ಅಂಗಡಿ ಒಳಗಡೆ ಕೇಳ್ತೀನಿ ಅವ್ರ ಪರ್ಮಿಷನ್ ಮಾಡಕ್ ಅಲೋ ಮಾಡ್ತಾರ ಅಂತ. ಅಲೋ ಮಾಡಿದ್ರೆ ತೋರಿಸ್ತೀನಿ ಏನೇನಿದೆ ಅಂತ. ಲೆಟ್ಸ್ ಗೋ ಅಂಡ್ ಶಾಪ್. ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಮಾಡೋಣ ಬನ್ನಿ. ಈ ಪಿಂಕ್ ಸೇರ್ತಿಂಗ ಭಾಳ ಪಿಂಕ್ ಇಲ್ಲ ಇದು. ಇವೆಷ್ಟೈತೆ ಗೊತ್ತಿಲ್ಲ. ಇವೆಲ್ಲ ಆಲ್ಮೋಸ್ಟ್ 150-200 ಅದಾವ. 75 ಅಂತ ಇದಕ್ಕೆ ಚಲೋ ಐತೆ ನೋಡು. ಐ ಥಿಂಕ್ ಇವ್ರದ್ದು ಪಕ್ಕ ಸೌತ್ ಇಲ್ಲ, ಮಿಕ್ಸ್ ಐತಿ. ಲೆಹೆಂಗಾಸ್ ನೋಡಿಲ್ಲ, ಲೆಹೆಂಗಾಸ್ ನೋಡಿಲ್ಲ ಎಷ್ಟು ಮಸ್ತ್ ಅದಾವ. ಈ ಸೈಡ್ ನೋಡು, ಮಕ್ಳಿಗೆ ನೋಡ್ಲಿ ಫ್ರಾಕ್ಸ್ ಎಷ್ಟು ಚಂದ ಅದಾವಲ್ಲ. ಲುಕ್ ಇಟ್ ಚಲೋ ಇಲ್ಲ ಇದು. ಐ ಥಿಂಕ್ ಇಟ್ಸ್ ಈಸಿ ಟು ಡ್ರೇಪ್ ಆಲ್ಸೋ. ಲಕ್ಷ್ಮಿಗ ನಾವು ಮಸ್ತ್ ವ್ಲಾಗಿಂಗ್ ಮಾಡ್ತಿದ್ವಿ ಅಂಗಡಿನಲ್ಲಿ. ಅಂಗಡಿ ಹುಡುಗಿ ನೋಡಿದ್ರೆ ಕನ್ನಡದವ ತುಂಬಾ ಒಳ್ಳೆಯದು. ಯಾರು ನಮ್ಮ ಬೆಂಗಳೂರು ಹುಡುಗಿ ಮತ್ತೆ ನೈಸ್. ನೋಡಿ ಹೇಗೆ ಇವತ್ತು ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಇಲ್ಲಿ ಅಂಗಡಿನಲ್ಲಿ ನಮ್ಮ ಬೆಂಗಳೂರು ಹುಡುಗಿ ಸಿಕ್ಕ ಏನೇನೋ ಇದಾವೆ. ಇಷ್ಟೆಲ್ಲ ಇರಲಿಲ್ಲ ಆ್ಯಕ್ಚುಲಿ ಮುಂಚೆ.
ಸೀರೆಗಳ್ದು ಸ್ವಲ್ಪ ಕಡಿಮೆ ಇದೆ. ಐ ಥಿಂಕ್ ನಾರ್ತ್ ಅವ್ರದ್ದು ಅಂಗಡಿ ತುಂಬಾ ಚೆನ್ನಾಗಿದೆ, ಲೆಹೆಂಗಾ ಎಲ್ಲ ಕಲೆಕ್ಷನ್ ಐತಿ, ಬಟ್ ನಿಮ್ಗೆ ಹೆಂಗ್ ಬೇಕಂತ ಸಿಗತ್ತಿಲ್ಲ. ಲಕ್ಷ್ಮಿ ಸಿಗ್ತಿಲ್ಲ. ಫ್ಯಾನ್ಸಿ ಸ್ಯಾರೀಸ್, ಬನಾರಸ್ ಸೀರೆ ಅವೆಲ್ಲ ತುಂಬಾ ಇದೆ. ಬಟ್ ಲೆಹೆಂಗಾಸು ಅದು ಇದು ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್ ಫಿಗರ್ ಇದು ನೋಡಿ, ಎಷ್ಟು ಕ್ಯೂಟ್ ಅಲ್ಲ. ರಾ ಸಿಲ್ಕ್ ಎಲ್ಲ ಇಟ್ಸ್ ಸೋ ಪ್ರಿಟಿ. ಹುಡುಗರ ಕಲೆಕ್ಷನ್ ನೋಡಿ ಎಷ್ಟು ಮಸ್ತ್ ಇಟ್ಟಾರ. ಕುರ್ತಾ ಆಕ್ಚುಲಿ ಚಂದ ಅದ ನೋಡಲಿ. ನೋಡಲಿ ಪಂಚಿ ನೈಸ್. 25 ಇದೆ ಪಂಚೆಗೆ, ಚೆನ್ನಾಗಿಟ್ಟಿದ್ದಾರೆ. ಶರ್ಟ್ಸು ನಿಂಗೆ ಕುರ್ತಾ ಅದಾವ ನೋಡ್ರಿ. ಸೊ ಪಕ್ಕದಲ್ಲಿ ನಲ್ಲಿ ಸಿಲ್ಕ್ ಇತ್ತು, ಅವ್ರು ನಮಗೆ ವಿಡಿಯೋ ಮಾಡ್ಕೊಳಕ್ಕೂ ಬಿಡ್ಲಿಲ್ಲ, ಕಲೆಕ್ಷನು ಚೆನ್ನಾಗಿರ್ಲಿಲ್ಲ. ಸೊ ಇಂಡಿಯನ್ ಅಟೈರಿಗೆ ಹೋಗಿದ್ವಿ. ನಮ್ಮ ಇಂಡಿಯನಲ್ಲಿ ಹೇಗೆ ಸೀರೆ ತೆಗ್ದು ಬಾಕ್ಸಿಂದ ತೆಗ್ದು ಎಲ್ಲ ಓಪನ್ ಮಾಡಿ ತೋರಿಸ್ತಾರೆ ನೋಡಿ, ಆ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ನೀವೇ ಹೋಗ್ಬೋದು, ನೀವೇ ನೋಡೋದು ಸೀರೆಗಳನ್ನ. ಇಂಡಿಯಾ ಒಳಗೆ ಓನ್ಲಿ ತೋರ್ಸೋದಿಲ್ಲ, ಹಾಕೊಂಡು ತೋರಿಸ್ತಾರೆ. ಇಲ್ಲಿ ನೀವೇ ನೋಡ್ಕೊಳ್ಳಿ ಅಂತ ಅಂದ್ರ ಅವರು. ನಾವು ಫಸ್ಟ್ ಟೈಮ್ US ನಲ್ಲಿ ಸೀರೆ ಶಾಪಿಂಗ್ ಮಾಡ್ತಿರೋದ್ರಿಂದ ನಮಗೂ ಐಡಿಯಾ ಇಲ್ಲ ಹೇಗಿರುತ್ತೆ ಅಂತ. ಸೀರೆನ ಓಪನ್ ಮಾಡಿ ಸೆರ್ಗೆ ಹೇಗಿರುತ್ತೆ, ಪಲ್ಲು ಡಿಸೈನ್ ಏನು, ಅವೆಲ್ಲ ನೋಡಿದ್ರೇನೆ ಚಂದ. ಲೈಕ್ ಇಂಡಿಯಾ ತರನೇ ಶಾಪಿಂಗ್ ನಡೀತಾ ಇದೆ ಇಲ್ಲೂನು, ಒಂದ್ ಅಂಗಡಿಯಿಂದ ಇನ್ನೊಂದ್. ಫಸ್ಟ್ ಗೆ ಹೇಳಿದ್ದಲ್ಲ ನಿನಗೆ ನಾನು ಏನಂತ ಹೇಳಿ, ಸುಸ್ತಾಗೈತೆ ನಂಗೆ ಆಲ್ರೆಡಿ ಅಂತ ಹೇಳಿ. ಈಗ ಏನಾಗೈತಿ, ಈ ಪ್ರೊಸೆಸ್ ನ ಯೋಚನೆ ಮಾಡ್ಕೊಂಡು ಆಲ್ರೆಡಿ ಮೈಂಡ್ ನಾಗ ಸುಸ್ತಾಗಿದ್ದಿ. ಇವಾಗ ಇನ್ನೊಂದಕ್ಕೆ ಬಂದಿದೀವಿ. ಅಂಗಡಿ ಹೆಸರು ನೋಡಿ, ಚೆನ್ನಾಗಿದೆ ವಸ್ತ್ರ ಅಂತ. ಅಲ್ಲಿ ಒಂದ್ ಸಿಲ್ಕ್ ಸ್ಯಾರಿಗೆ ಹೋಗಿದ್ವಿ, ಅವರು ಕ್ಲೋಸ್ ಆಗ್ಬಿಟ್ಟಿದ್ರು. ಆಂಟಿ ಹೊರಗಡೆ ಹೋಗಿದ್ರು, ನಲ್ಲಿ ನಮಗ್ ಸಿಗ್ಲಿಲ್ಲ. ಬಟ್ ಒಂದ್ ಕಡೆ ನೋಡಿ ಇಟ್ ಬಂದಿದೀವಿ, ಅದು ಅಡ್ಡಿಲ್ಲ. 8 ಸಾವಿರ ರೂಪಾಯಿ ಇದೆ ಅದು. ಇಲ್ಲೋಗಿ ಚೆಕ್ ಮಾಡೋಣ ಬನ್ನಿ ಎಷ್ಟಿದೆ ಅಂತ. ಲೆಟ್ಸ್ ಗೋ. ಅಲ್ಲಿ ನಮ್ ಫೇವ್ರೆಟ್ ಚೌರಾಷ್ಟ್ರ ಅಂತ ಒಂದ್ ಅಂಗಡಿ ಇದೆ, ಅಲ್ಲಿ ಇರಾನಿ ಚಾಯ್ ಸಿಗುತ್ತೆ, ಮಸಾಲಾ ಚಾಯ್, ಮಿರ್ಚಿ ಬಜ್ಜಿ, ಕಟ್ಟು ಮಿರ್ಚಿ. ಅದಾದ್ಮೇಲೆ ಅಲ್ಲಿ ಹೋಗೋಣ, ಪಾನಿಪುರಿ ತಿಂದ್ ಬರೋಣ. ಲೈವ್ ಪಾನಿಪುರಿ. ಇದು ಅಂಗಡಿ ಸಖತ್ತಾಗಿದೆ, ಏನೇನೋ ಇಟ್ಟಿದ್ದಾರೆ. ಇಲ್ಲೂ ವಾಚಸ್ ಅದ ನೋಡಿಲ್ಲ. ಓಯ್ ವಾಚ್ ಇವೆಲ್ಲ ಚೆನ್ನಾಗಿದ್ರು ಪಾಪ, ತುಂಬಾ ಚೆನ್ನಾಗಿ ತೋರಿಸಿದ್ರು. ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ನೋಡಿ, ರಿಯಲಿ ನೈಸ್. ತೋರಿಸಿದ್ರೆ ನಮಗೆ ತೊಗೊಳಕ್ ಚೆನ್ನಾಗಿ ಅನ್ಸುತ್ತೆ. ಇಷ್ಟ ಇದೆ ನಮ್ಮ ಕಡೆನೂ. ನಾನು ಬೆಂಗಳೂರು ಚಿಕ್ಕಪೇಟೆಗೆ ಹೋಗಿ ತಂದಾಗ್ಲೂ ಅಷ್ಟೇ ಇತ್ತು. ಬರೀ ಬಳೆಗಳು, ಹಾರಗಳು. ಓಹೋ, ಮದುವೆ ಸೀಸನಿಗೆ ಬಂದವ್ರಿಗೆ ನೋಡಲಿ ಕ್ರೇಜಿ ಕಲೆಕ್ಷನ್ ಇದೆ. ಆಯ್ತಲ್ಲ, ಚೆನ್ನು ಕುಂಕುಮದ ಬಟ್ಲು ನೋಡಿ, ಎಷ್ಟು ಕ್ಯೂಟ್ ಐತಿ. ಎಷ್ಟು ಕ್ಯೂಟ್ ಐತಿ ಅದು. ತಗೋದೆ ಅದನ್ನ ಎಷ್ಟು ನೋಡೋದು? ಐ ಥಿಂಕ್ ಎರಡೂ ಬೇಕಂದ್ರೆ ಭಾರ ಆಗ್ಬಿಡು. ಸೇಮ್ ಐತಿ, ವೆರಿ ಸಿಮಿಲರ್ ಟು ಇಂಡಿಯನ್ ಪ್ರೈಸ್. ನೋಡಿ ರೇಂಜಸ್ ಇಟ್ಟಿದ್ದಾರೆ. $170, $180 ಅಂದ್ರೆ 17,000 ರೂಪಾಯಿ, 14,000 ರೂಪಾಯಿ. ತುಂಬ ಚೆನ್ನಾಗಿದೆ ಇದು ನೋಡಿ. ಇದೆಲ್ಲ 17,000 ಇದೆ. ನಾವು ಸೆಮಿ ಮೈಸೂರು ತೊಗೊಂಡಿದ್ದು 6,000. ಕರೆಕ್ಟ್ ಪ್ರೈಸ್ ಐತ್ಲೆ, ಮಸ್ತ್ ಐತಲ್ಲ. ದಿಸ್ ಇಸ್ ಗುಡ್. ತಗೋತೀರಿ. ಸೂಟ್ ಎಲ್ಲ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ನೈಸ್. ಏನು ಬೇಕು ಈಗೆಲ್ಲ ಸಿಗುತ್ತಾ ಇಲ್ಲಿ. ಒಳ್ಳೆ ಸಾಂಗ್ ಹಾಕಿದಾರೆ ಮಾತ್ರ ಅಂಗಡಿನಲ್ಲಿ. ವಿಚ್ ಒನ್? 2 ಕಲರ್ಸ್ ಇಟ್ಕೊಂಡಿದ್ದೇವೆ, ಯಾವುದು ಅಂತ ಕನ್ಫ್ಯೂಸ್ ಆಗ್ತಿದೆ. ನಮ್ಮ ವರಮಹಾಲಕ್ಷ್ಮಿ ಶಾಪಿಂಗ್ ಆಯಿತು ನಮ್ಮದು. ಚೆನ್ನಾಗಿದೆ. ಯಾವುದೋ ಸೀರೆ ತೊಗೊಳಕ್ಕೆ ಬಂದು ಯಾವುದೋ ಸೀರೆ ತೊಗೊಂಡೆ ನಾನು. ಬಟ್ ಐ ಆಮ್ ಸೋ ಹ್ಯಾಪಿ. ಹೋಗೋಣ, ಸಖತ್ತಾಗೈತೆ ಅಂಗಡಿ ಮಾತ್ರ. ಇಲ್ಲಿಂದ ಟೀ ಕುಡಿಯೋಕೆ ಹೋಗೋಣ. ಚೆನ್ನ ಸೀರೆ ಶಾಪಿಂಗ್ ಆಯಿತು. ಸೀರೆ ಅಂಗಡಿ ಪಕ್ಕದಲ್ಲೇ ಚೌರಾಷ್ಟ್ರ ಅಂತ ಒಂದು ಅಂಗಡಿ ಇದೆ, ಇಲ್ಲಿ ಟೀ ಕುಡಿಯೋಕೆ ಹೋಗ್ತೀವಿ. ಕ್ರೇಜಿ ಇರುತ್ತೆ ಮಾತ್ರ. ಹೋಗಿ ಟೀ ಕುಡಿದು ಸಮೋಸ, ಪಾನಿಪುರಿ, ಲೈವ್ ಪಾನಿಪುರಿನೂ ಸಿಗುತ್ತೆ ಇಲ್ಲೇ. ಕ್ರೇಜಿ ಇದೆ ಅಂಗಡಿ ಮಾತ್ರ ಇದು. ಈ ಕಡೆ ಗ್ರಾಸರಿನೂ ಇದೆ ಫುಲ್ಲು, ತರಕಾರಿ, ದಿನಸಿ ಐಟಮ್ಸ್ ಎಲ್ಲ. ಈ ಕಡೆ ಟೀ, ಸ್ನ್ಯಾಕ್ಸು, ಚಾಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಭಾರತದ ಮತ್ತು US ಕೂಡ. ಥ್ಯಾಂಕ್ ಯು. ಮಿರ್ಚಿ ಬಜ್ಜಿ ಆ್ಯಂಡ್ ಚಾಯ್. ಮಿರ್ಚಿ ಬಜ್ಜಿ ಮತ್ತು ಚಾಯ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಶ್ಯೂರ್. ಕ್ರೇಜಿ ಐತಿ ಗೊತ್ತು ಚಾ. ಕಟ್ ಮಿರ್ಚಿ ಇದ್ದಿದ್ದಿಲ್ಲ ಇವತ್ತ. ಟೂ ಗುಡ್. ಸ್ಪೈಸಿ ಐತಿ. ಚಟ್ನಿ ಕೊಟ್ಟಿರ್ತಾರೆ. ಗರಿ ಆ್ಯಕ್ಚುಲಿ ಚಲೋ ಐತಿ. ಖಾರ ಐತಿ. ಇಲ್ಲಿ ಲೈವ್ ಪಾನಿಪುರಿನೂ ಸಿಗುತ್ತೆ ನೋಡಿ. ಇಲ್ಲಿ ವೆಜ್ ಮಂಡಿ ಅಂತ ಜ್ಯೂಸಸ್ ಅಂಡ್ ಶೇಕ್ಸ್ ಇದೆ. ಇಲ್ಲಿ ಚಾಟ್ ಸೆಂಟರು. ಅಲ್ಲಿ ನಿಂತ್ಕೊಂಡ್ರೆ ಲೈವ್ ಪಾನಿಪುರಿನೂ ಕೊಡ್ತಾರೆ. ನಮ್ಮ ಇಂಡಿಯಾನಲ್ಲಿ ಹೇಗಿರುತ್ತಲ್ಲ ರೋಡ್ ಸೈಡಲ್ಲಿ ಪಾನಿಪುರಿ, ಅದೇ ಥರ. ನಮಗೆ ಕೆಲಸ ಇದೆ, ಸ್ವಲ್ಪ ಲೇಟ್ ಆಗ್ತಿದೆ. ಚೆನ್ನಾಗಿದೆ ನೋಡಿ ಇಂಟೀರಿಯರ್ಸ್ ಎಲ್ಲ. ರೇಷ್ಮೆ ಅಂತೂ ತುಂಬಾ ಲಿಮಿಟೆಡ್ ಇತ್ತು ಕಲೆಕ್ಷನ್. ಅಂಡ್ ಲಾಸ್ಟ್ ಟೈಮ್ ನಾನು ಕಲೆಕ್ಷನ್ ಇತ್ತು ಅಷ್ಟೇ. ಸೊ ಅದಕ್ಕೆ ನಾವು ಇದು ತಗೊಂಡೆ. ಬಟ್ 10,000 ಈ ಸೀರೆಗೆ. ಪಟ್ಟು ಚೀರ ಅವ್ರದ್ದು. ಇದು ಪಟ್ಟು ಚೀರ ಟೈಪ್ ಬಾರ್ಡರ್ ಎಲ್ಲ ಬಂದಿದೆ ನೋಡಿ ಈ ತರ.
ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಲಕ್ಷ್ಮೀ ದೇವಿಗೆ ಈ ಸೀರೆ ಉಡಿಸ್ತೀವಿ. ಇದು ಬಂದಿದೆ, ಕುಚ್ಚುನು ಬಂದ್ಬಿಟ್ಟಿದೆ, ಒಳ್ಳೇದಾಯ್ತು. ಇವಾಗ ನಾವು ಪೂಜೆ ಐಟಮ್ಸ್ ತೊಳಕ್ ಬಂದಿದೀವಿ. ಅದೇ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ ಏನಿದೆ ಇಲ್ಲಿ, ನಮ್ಮ ತನಿಷ್ಕ್ ಅಂಗಡಿ ಇದೆ ಇಲ್ಲಿ, ತನಿಷ್ಕ್ ಜ್ಯುವೆಲರೀಸ್. ಒಂದ್ ದಿವಸ ಬರ್ಬೇಕು. ನಾನಂತೂ US ನಲ್ಲಿ ಯಾವತ್ತೂ ಗೋಲ್ಡ್ ಪರ್ಚೇಸೇ ಮಾಡಿಲ್ಲ. ಇದೇ ಗ್ರಾಸರಿ ಸ್ಟೋರ್ ಪಟೇಲ್ ಬ್ರದರ್ಸ್ ಅಂತ. ಆಲ್ಮೋಸ್ಟ್ ಎಂಟೈರ್ US ನಲ್ಲೇ ತುಂಬಾನೇ ಪಾಪ್ಯುಲರ್ ಆಗಿದೆ ಇದು. ಸೊ ಎಲ್ಲೆಲ್ಲಿ ಪಟೇಲ್ ಬ್ರದರ್ಸ್ ಇರುತ್ತೆ ಅದ್ರ ಪಕ್ಕದಲ್ಲೇನೆ ವಿವೇಕ್ ಫ್ಲವರ್ಸ್ ಅಂತ ಇರುತ್ತೆ. ಆ ಅಂಗಡಿನಲ್ಲೇ ನಿಮಗೆ ಪೂಜೆಗೆ ಬೇಕಾಗಿರೋ ಎಲ್ಲಾ ಸಾಮಗ್ರಿಗಳು ಸಿಗುತ್ತೆ. ಬಿಡು ಆಂಜನೇಯ. ಎಂಟ್ರಿ ಆದ ಕೂಡಲೇ ಐಟಮ್ಸ್ ನೋಡಿ, ದೇವರ ಐಟಮ್ಸ್ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಹಾರಗಳಿದಾವೆ. ಮಂಟಪ. ಪೂಜಾ ಮನೆ ಮಸ್ತ್. ಎಷ್ಟಾಯ್ತು ನೋಡಿದ? $450 ಅಂದ್ರೆ ಎಷ್ಟು? 50,000 rupees. ಅದು ನೋಡ್ ಚೆನ್ನು ಗುಡಿ ಯೂಸ್ ಮಾಡ್ತಾರ ಅನ್ಸುತ್ತೆ. ತುಂಬಾ ಚೆನ್ನಾಗಿರೋ ಐಟಮ್ಸ್ ಇದೆ. ಎಷ್ಟು ಚಲೋ ಅದಾವ ನೋಡೆಲ್ಲ ಐಡಲ್ಸ್. ಇದು ನೋಡಿದ ಎಷ್ಟು ಚಂದ ಐತಿ. $30 $3,000. ಮಸ್ತ್ ಐತ್ಲಿ, ವಜ್ಜ ಐತಿ. ಹಾ, ಫುಲ್ ವಜ್ಜ ಐತಿ. ಈ ವರ್ಷ ಭಾಳ ಐಟಮ್ಸ್ ಬಂದಾವ. ಪೂರಿ ಬಾಯ್ಸ್ ನೋಡ್ ಚೆನ್ನ ನಮ್ ಕಡೆ ಐತಿ ಅಂತ. ಇದ್ ನೋಡಿ, ಇದ್ರೊಳಗ್ ಬಾಳೆ ಕೊಂಬಿಡೋದು ನಮ್ಮ ಮಮ್ಮಿಗ್ ಹುಡುಕ್ತಾರ. ತುಮಕೂರ್ನಾಗ ಎಷ್ಟು ಹುಡುಕಿ ತಗೊಂಡ್ರಿ ನಮ್ಮ ಮಮ್ಮಿ. ಗಿಫ್ಟ್ ಐಟಮ್ಸ್ ನೋಡಲ್ಲಿ. ರಿಟರ್ನ್ ಗಿಫ್ಟ್ ಕುಂಕುಮಕ್ ಬಂದ ಎಲ್ಲ ಮೇಡ್ ಇನ್ ಇಂಡಿಯಾ. ಮತ್ತೆ ಎಲ್ಲ ತೋರಿಸು. ಓಹ್, ಮೇಡ್ ಇನ್ ಇಂಡಿಯಾ. ನೈಸ್. ಹಾರಗಳು ನೋಡಿ ಎಷ್ಟೊಂದು ವೆರೈಟಿ ಅದಾವ. ನಾನು ಆಲ್ಮೋಸ್ಟ್ ಚಿಕ್ಕಪೇಟೆಯಿಂದ ತಂದಿದ್ದೀನಿ. ಅದಕ್ಕೆ ಇವತ್ತು ಅಷ್ಟೊಂದಿಲ್ಲ. ಇವತ್ತು ಲಿಟ್ರಲಿ ಶಾಪಿಂಗ್ ಅಲ್ಲಿ ತೋರಿಸ್ತಿದ್ದೀನಿ ಏನೇನಿದೆ ಅಂತ ಅಂದ್ಬಿಟ್ಟು. ಲಕ್ಷ್ಮೀ ದೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಆಲ್ರೆಡಿ ಉಡ್ಸಿದ್ದಿರ್ತದ ಸೀರೆ. ಇದ್ರ ಮುಂದೆ ನಾವು ತಗೊಂಡಿದ್ ಸೀರೆ ಇಟ್ಬಿಡ್ಬೇಕಿದ್ರೆ ಸ್ಟ್ಯಾಂಡಿಗೆ. ಚಂದ ಡಿಫ್ರೆಂಟ್ ಸೈಜಸ್ ಐತ್ ನೋಡ. ಐಟಮ್ಸ್ ಕಂಡಂಗ ಕಾಣೋದಿಲ್ಲ. ಇದು ನೋಡಿ, ಆಯಿಲ್ ಫುಲ್ ಇಲ್ಲೆಲ್ಲ ಕುಂಕುಮ, ಪಂಚೆ, ಬೇಕು ಗಂಧದ ಪುಡಿ, ಪ್ರತಿಯೊಂದು ಇದೆ ಇಲ್ಲಿ. ಆ್ಯಂಡ್ ಪೂಜೆ ಸೆಟ್ಟೇ ಸಿಗುತ್ತೆ ಇಲ್ಲಿ. ಲಕ್ಷ್ಮೀ ಪೂಜೆಗೆ ಅಂತಲೇ ಸಿಗುತ್ತೆ ಸೆಟ್ಟು. ಯಾಕಂದ್ರೆ ಒಳಗಡೆ ಎಲ್ಲ ಐಟಮ್ಸ್ ಇರುತ್ತೆ. ಚಾಪಿ ತಗೋ, ಪೂಜೆ ಮಾಡಕ್ ನಿಂಗೆ ಬೇಕನ್ನತ್ತಿದ್ದಿಲ್ಲ. ಎಷ್ಟೈತೆ ನೋಡು. ನಮ್ಮ ಮಮ್ಮಿ ಮತ್ತು ನಿಮ್ಮ ಮಮ್ಮಿಗೆ ಇಲ್ಲಿ ಕರ್ಕೊಂಬಂದ್ವಿ ಅಂದ್ರೆ ಚೆನ್ನು 2 ದಿವಸ ತಗೊಂತಾರೆ ಶಾಪಿಂಗ್ ಮಾಡಕ್. ಇದು ನೋಡಿಲಿ, ಡೆಕೋರೇಟ್ ಮಾಡಿದ ಬುಟ್ಟಿಗಳು. ನಮ್ ಕಡೆ ಹಾಸ್ತಾರಲ್ಲ, ಏನಿದು ಜಮ್ಕಾನ. ತುಂಬಾ ಚೆನ್ನು ಲಾಸ್ಟ್ ಟೈಮ್ ನಾವು ತಗೊಂಡಿದ್ವಿ ಇದನ್ನ. ನೋಡು, ನಮ್ಮಮ್ಮ ಕೇಳ್ತಿದ್ರು ತುಮಕೂರಲ್ಲಿ ಎಲ್ಲೇ ಸಿಕ್ತು ನಿಂಗೆ ಅಮೇರಿಕಾದಲ್ಲಿ ಅಂತ. ಇಲ್ಲೇ ನೋಡ್ ಮಮ್ಮಿ, ಈ ಅಂಗಡಿನೆಲ್ಲ ತಗೊಂಡಿದ್ ನಾನು. ಇಲ್ಲೆಲ್ಲ ದೇವ್ರ ಫೋಟೋಸ್ನು ಇದೆ. ನಮಗೆ ಯಾವ ದೇವ್ರು ಬೇಕೋ ಆ ದೇವ್ರ ಫೋಟೋಸ್. ಓ, ರೇಷ್ಮೆ ಶರ್ಟ್ ಪಂಚೆ. ಲಿಟಲ್ ಕಿಡ್ಸ್ ಇಂದ ದೊಡ್ಡವ್ರದ್ದು ಇರ್ಬೇಕು. ಆಯ್ತಲ್ಲ, ರಾಮರಾಜ್ ಆಯ್ತು ನೋಡಿ. ರಾಮರಾಜ್ ಇಟ್ಟಾರ. ಲಿಟಲ್ ಸ್ಟಾರ್ಸ್ ರಾಮರಾಜ್. ರಾಜ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾನು ನಿನಗೆ ರೇಷ್ಮೆ ಪಂಚೆ ತಂದಿದ್ನಲ್ಲ, ಎಷ್ಟೇ ಬರ್ಲಿಲ್ಲ ಇದ್ರ ಮೇಲೆ ಏನು. ಸ್ವಲ್ಪ ತುಟ್ಟಿ ಇರುತ್ತೆ, ಬಟ್ ನಿಂಗೂ ಇರ್ಬೋದು. ಹಾ, ಐತೆ ಅಂದ್ರೆ ನಿಂದು 100% ನಿಂಗೂ ಇರುತ್ತೆ. ತುಳಸಿ ಗಿಡ ಆಯ್ತಲ್ಲೇ ಬೇಕಾ? ಅಲ್ಲ, ಆಕ್ಚುಲಿ ನಾನು ಈ ಸೈಡ್ ಏನಕ್ಕೆ ಬಂದೆ ಅಂದ್ರೆ, ಇಲ್ಲಿ ನೋಡಿ ಹನುಮಪ್ಪಂದು ಎಷ್ಟು ದೊಡ್ಡದು ಇಟ್ಟಿದಾರ ಸ್ಟ್ಯಾಚ್ಯೂ. ಐಡಲ್ ಚೆನ್ನಾಗಿದಲ್ಲ. ಸೊ ಹೀಗಿತ್ತು ನಮ್ದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತು. ಅಮೆರಿಕಾದಲ್ಲಿ ಏನೇನ್ ಇಂಡಿಯನ್ ಐಟಮ್ಸ್ ಪೂಜೆಗೆ ಹಬ್ಬಕ್ಕೆ ಏನೇನ್ ಸಿಗುತ್ತೆ ಅಂತ ನಾವು ತೋರಿಸಿದ್ವಿ. ಪೂಜೆ ಐಟಮ್ಸ್ ತೋರಿಸ್ದೆ ನಾನು ನಿಮಗೆ. ಒಂದೇ ಅಂಗಡಿನಲ್ಲಿ ಲಿಟ್ರಲಿ ಎಲ್ಲಾ ಐಟಮ್ಸ್ ಇತ್ತು. ನಿಮ್ಮೂರಲ್ಲಿ ಹಬ್ಬದ ಶಾಪಿಂಗಿಗೆ ಅಂತ ನೀವು ಯಾವ ಸಂತೆಗೆ ಹೋಗ್ತೀರಾ, ಎಲ್ಲಿಂದ ನೀವು ಶಾಪ್ ಮಾಡ್ತೀರಾ ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗನಿಸ್ತು ಅಂತ. ನಮ್ಮ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು 2 tickets. Anywhere. See you guys in our next vlog. Bye bye.